ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ DJ ಕುಕಿಂಗ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಚಪಾತಿ ಮಾಡೋಣ. ಅರ್ಧ kg ಗೋಧಿ ಹಸಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪಿಗೆ ಉಪ್ಪಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿದ್ದೋಣ. ಈಗ ಮಧ್ಯ ಹಳ್ಳ ಥರ ಮಾಡಿಬಿಟ್ಟು ಅದ್ರ ಒಳಗಡೆ ನೀರು ಹಾಕಿ. ಈಗ ಸಾಫ್ಟ್ ಆಗಿ ಮಿದ್ದೋಣ. ಇದ್ರ ಜೊತೆಗೆ ಚಪಾತಿ ಜೊತೆಗೆ ಕ್ಯಾರೆಟ್ ಪಲ್ಯ ಇವತ್ತು ಮಾಡುವುದು ನಿಮಗೆ ವಿಧಾನ ತೋರಿಸ್ತೀನಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗಿ. ನೋಡಿ, ನಾನು ಹೆಂಗೆ ಹಾಕ್ತಾ ಇದ್ದೀನೋ ಹಂಗೆ ಹಾಕಿ. ಫುಲ್ ಸಾಫ್ಟ್ ಆಗಿ ಮಾಡಿ. ಜಾಸ್ತಿ ಹಾರ್ಡು ಇರಬಾರ್ದು, ಜಾಸ್ತಿ ಸಾಫ್ಟು ಇರಬಾರ್ದು. ಈಗ ಈ ಥರ ಸಾಫ್ಟ್ ಆಗಿ ಕಲಿಸ ಮೇಲೆ ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿ ಇಡೋಣ. ಅದು ರೆಸ್ಟ್ ಮಾಡೋಕ್ಕೆ ಇಕ್ಕೋಣ. ಹಾಫ್ ಆನ್ ಅವರ್ ರೆಸ್ಟ್ ಮಾಡೋಕ್ಕೆ ಇಕ್ಕಿ. ಈಗ ನಾವು ಇದು ಮುಚ್ಚಿಟ್ಬಿಟ್ಟು ಕ್ಯಾರೆಟ್ ಪಲ್ಯ ಮಾಡೋಣ. ಬನ್ನಿ. ಈಗ ಇದ್ರದ್ದು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಸಾಸಿವೆ, ಕಡಲೆಬೇಳೆ, 3 ಈರುಳ್ಳಿ, 8 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಅರ್ಧ kg ಕ್ಯಾರೆಟ್. ಈಗ ಗ್ಯಾಸ್ ಸ್ಟವ್ ಹಂಚೋಣ. ಈಗ ಅದರ ಮೇಲೆ ಬಾಂಡಲಿ ಮೇಲೆ ಎಣ್ಣೆಯನ್ನು ಹಾಕೋಣ. ಈಗ ಕಾದ ಮೇಲೆ ಇದಕ್ಕೆ ಸಾಸಿವೆ, ಕಡಲೆಬೇಳೆ ಸೇರಿಸೋಣ. ಈಗ ಇದಕ್ಕೆ 8 ಮೆಣಸಿನಕಾಯಿಯನ್ನು ಸೇರಿಸೋಣ. ಈಗ 3 ಈರುಳ್ಳಿಯನ್ನು ಸೇರಿಸೋಣ. ಈಗ ನಾವು ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಈರುಳ್ಳಿ ಗೋಲ್ಡ್ ಆದಮೇಲೆ ಈಗ ಅದು ಗೋಲ್ಡ್ ಆಗಿದೆ ನೋಡಿ, ಅದಕ್ಕೆ ಅರ್ಧ kg ಅಷ್ಟು ಕ್ಯಾರೆಟ್ ಸೇರಿಸೋಣ. ನೀವು ಬೇಕಂದ್ರೆ ಕರಿಬೇವನ್ನು ಸೇರಿಸಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ತಟ್ಟೆಯನ್ನು ಮುಚ್ಚಿ ಇಕ್ಕೋಣ. ಅವಾಗ ಮಿಕ್ಸ್ ಮಾಡಬೇಕು. ಈಗ ನಾವು ಹಸಿಟ್ಟು ಹಾಫ್ ಆನ್ ಅವರ್ ಡ್ರೈ ಆಗೈತೆ. ಅದಕ್ಕೆ ಈಗ ನಾವು ಉಂಡೆ ಮಾಡ್ಕೊಳ್ಳೋಣ. ನೋಡಿ, ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡಿ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ. ಇಲ್ಲ ಅಂದರೆ ಅದು ತಳ ಹಿಡಿಯುತ್ತೆ.
ಈಗ ಉಂಡೆ ಮಾಡಿಕೊಂಡಿದ್ದ ಹಸಿಟ್ಟನ್ನು ಲಟಾಯಿಸಿ ಅದ್ರ ಮೇಲೆ ಎಣ್ಣೆ ಹಾಕಿ ಫೋಲ್ಡ್ ಮಾಡಿ ಫೈವ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡಿ. ಹೀಗೆ ಎಲ್ಲಾನು ಮಾಡ್ಕೊಳ್ಳೋಣ. ಈಗ ಅದನ್ನು ಎಣ್ಣೆ ಸವರಿಸಿ, ಈಗ ನೋಡಿ ನಾನು ಹೆಂಗೆ ಫೋಲ್ಡ್ ಮಾಡ್ತೀನಿ ಹಂಗೆ ಫೋಲ್ಡ್ ಮಾಡಿ. ಹಂಗೆ ಈಗ ರೆಸ್ಟ್ 5 ಮಿನಿಟ್ಸ್ ಇಕ್ಕಿ. ಈಗ 5 ಮಿನಿಟ್ಸ್ ರೆಸ್ಟ್ ಆದಮೇಲೆ ಚಪಾತಿಯನ್ನು ಮಾಡುவோಣ. ಈಗ ಲಟಾಯಿಸಿ. ನಾನೆಲ್ಲ ಒಟ್ಟಿಗೆ ಮಾಡ್ಕೊತೀನಿ. ಈಗ ನೋಡಿ ನಾನು ಹೆಂಗೆ ಲಟಾಯಿಸ್ನೋ ಹಂಗೆ ಲಟಾಯಿಸ್ಬಿಟ್ಟು ಈಗ ಅದು ಒಂದು ಪ್ಲೇಟ್ ಹಾಕೊಂಡ್ಬಿಡಿ. ಹಸಿಟ್ಟಾಕಿ, ಆವಾಗ ಅದು ಅಂಟೋಲ್ಲ ಬೇರೆ ಚಪಾತಿ ಜೊತೆ. ಈಗ ಹಿಂಗೆ ಎಲ್ಲನೂ ಮಾಡೋಣ. ಫಸ್ಟು ನೀವು ಆ ಉಂಡೆ ಅದು ಮಾಡಿರೋದು ತೊಗೊಳ್ಳೋವಾಗ ಅದಕ್ಕೆ ಹಸಿಟ್ಟಾಕಿ ಲಟ್ಟೆಸುಗೆ ಸ್ಟಾರ್ಟ್ ಮಾಡಿ, ಇಲ್ಲಾಂದರೆ ಅದು ಲಟ್ಟೆನಿಗೆ ಅಂಟುತ್ತೆ. ಈಗ ಗ್ಯಾಸ್ ಸ್ಟವನ್ನು ಅಂಟಿಸೋಣ. ಈಗ ಅದ್ರ ಮೇಲೆ ಪ್ಯಾನ್ ಇಕ್ಕೋಣ. ಈಗ ಮಾಡೋಣ ಬನ್ನಿ ಚಪಾತಿಯನ್ನು. ಈಗ ಚಪಾತಿ ಅದ್ರ ಮೇಲೆ ಹಾಕಿ ನಾನು ಹೆಂಗೆ ಬೇಯಿಸ್ತಾ ಇದ್ದೀನೋ ಹಂಗೆ ಬೇಯಿಸಿ. ಆ ಕಡೆ ಈ ಕಡೆ ಎಣ್ಣೆ ಹಾಕಿ, ಆ ಕಡೆ ಸೈಡ್ ಈ ಕಡೆ ಸೈಡ್ ಎಲ್ಲ ಎಣ್ಣೆ ಸವರಿಸ್ಬಿಟ್ಟು ತಿರ್ಗಿಸ್ತಾ ಇಡಿ. ಎಲ್ಲೆಲ್ಲಿ ವೈಟ್ ಇರುತ್ತೋ ಚೆನ್ನಾಗಿ ಬೇಯಿಸಿ. ನಾನು ಹೆಂಗೆ ಮಾಡ್ತಾ ಇದ್ದೀನೋ ಹಂಗೆ ಮಾಡಿ. ಅವಾಗ ತಿರ್ಗಿಸ್ತಾ ಇಡಿ. ಅದೇ ಚೆನ್ನಾಗಿ ಲಟ್ಟಿಸಿದ್ರೆ ಚಪಾತಿ ನೀಟಾಗಿ ಬರುತ್ತೆ. ನೋಡಿ ನಾನು ಹೆಂಗೆ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಮ್ಮ ಆಂಟಿ ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಈಗ ನಾನು ಕೊತ್ತಂಬರಿ ಸೊಪ್ಪು ಅದು ಬೇಯಿದ ಕ್ಯಾರೆಟ್ ಗೊಜ್ಜುಗೆ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದನ್ನು ಸರ್ವ್ ಮಾಡಿ. ನೋಡಿ ನನ್ನ ಚಪಾತಿ ಎಷ್ಟು ಲೇಯರ್ ಆಗಿ ಬಂದೈತೆ, ಚೆನ್ನಾಗಿ ಬಂದೈತೆ. ನೋಡಿ ನೋಡಿ ಈ ಲೇಯರ್ ನೋಡಿ ಏನು ಚೆನ್ನಾಗಿ ಬಂದೈತೆ. ಈಗ ಟೇಸ್ಟ್ ಮಾಡೋಣ ಬನ್ನಿ. ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಕೆಳಗಿರೋ ಬೆಲ್ ಐಕಾನನ್ನು ಒತ್ಬಿಡಿ. ವಾವ್, ಸೂಪರ್ ಆಗೈತೆ.